ಅರ್ಪಿತಾ ನಿಂತ್ಕೋ. ನಿಮ್ಮೆಲ್ರಿಗೂ ಒಂದು ವಿಷಯ ಹೇಳಬೇಕು. ಅರ್ಪಿತಾ ತಪ್ಪು ಮಾಡಿದಾಳೆ ಅಂತ ನನಗನ್ನಿಸ್ತಾ ಇಲ್ಲ. ಒಬ್ಬ ತಾಯಿಯಾಗಿ ಯೋಚನೆ ಮಾಡಿ ನೋಡಿದಾಗ ಆದರೆ ಅಡ್ಡದಾರಿ ಹಿಡಿದ್ಲು. ಈಗ ಅವಳು ಅದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ. ನನಗೂ ಹಾಗೆ ಅನಿಸುತ್ತೆ. ಮಗುವಿನ ಸಮಸ್ಯೆಯಿಂದಾಗಿ ಅವಳು ಅಡ್ಡದಾರಿ ಹಿಡಿದ್ಲು. ಇಲ್ಲ ಅಂದಿದ್ರೆ ಒಳ್ಳೆಯವಳಾಗೆ ಇರ್ತಿದ್ಲು ಅನ್ಸುತ್ತೆ. ನಾವು ಯಾಕೆ ಅವಳನ್ನ ಕ್ಷಮಿಸಬಾರ್ದು? ಕ್ಷಮಿಸಿದೀವಲ್ಲಮ್ಮ, ಅವ್ರ ಪಾಡಿಗೆ ಹೊರಗೆ ಹೋಗ್ಬಿಟ್ಟಿದ್ದೀವಿ, ಇನ್ನೇನು ಬೇಕು? ಅವಳು ಹೋಗೋದ್ರಿಂದ ಅವಳ ಸಮಸ್ಯೆ ಬಗೆಹರಿಯಲ್ಲ ಕಣೋ. ಅವಳ ಮಗು ಮೇಲೆ ಅವಳು ತುಂಬ ಆಸೆ ಕನಸುಗಳನ್ನ ಇಟ್ಕೊಂಡಿದ್ದಾಳೆ. ಅದು ಅಲ್ಲದೆ ಸದ್ಯದ ಪರಿಸ್ಥಿತಿಗಳು ಆರೋಗ್ಯ ಸರಿ ಇಲ್ಲ. ಆ ನೋವು ಅವಳನ್ನ ಕಾಡುತ್ತೆ. ಅದಕ್ಕೆ ಒಳ್ಳೊಳಾಗಿದ್ಕೊಂಡು ನಮ್ಮ ಜೊತೆಲೇ ಅವಳಿರೋದಕ್ಕೆ ಯಾಕೆ ಅವಕಾಶ ಮಾಡಿಕೊಡ್ಬಾರ್ದು? ಅಮ್ಮ, ಏನು ಹೇಳ್ತಾ ಇದ್ದೀರಾ? ಹೌದು ಕಣ, ಅವಳು ಈ ಮನೇಲಿ ಇರಲಿ. ಅವಳ ಮಗುನು ನಮ್ಮ ಜೊತೆಗಿದ್ದ ಹಾಗಾಗುತ್ತೆ. ಪಾಪ ಮಗುನ ಓದಿಸಿ ಬೆಳೆಸೋದ್ರಿಂದ ನಮ್ಗೆ ಯಾವ ಹೊರೆನೂ ಆಗಲ್ಲ ಆರ್ಯ. ಅಲ್ಲ ಆರ್ತಿ ಅವರೇ, ಒಂದಲ್ಲ ಎರಡಲ್ಲ, ಇಷ್ಟು ವರ್ಷ ನಾನು ನಿಮಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟಿದ್ದೀನಿ. ನಿಮ್ಮ ಮೇಲೆ, ನಿಮ್ಮ ಮನೆಯವ್ರ ಮೇಲೆ ಯಾವ್ಯಾವ ರೀತಿ ದ್ವೇಷ ಸಾಧಿಸಿದ್ದೀನಿ. ನನ್ನ ಈ ಕೆಟ್ಟ ಬುದ್ಧಿ ಮುಂದೆ ಒಂದಿನ ನನ್ನ ಮಗು ಮೇಲೆ ಪರಿಣಾಮ ಬೀರುತ್ತೆ ಅಂತ ಒಂಚೂರು ಯೋಚನೆ ಮಾಡಲಿಲ್ಲ ನಾನು. ಆದ್ರೆ ನೀವು ಈಗಲೂ ಈ ಕ್ಷಣಕ್ಕೂ ನನ್ನ ಮಗು ಬಗ್ಗೆ ಯೋಚನೆ ಮಾಡ್ತಿರಲ್ಲ. ಮಾಡಲೇಬೇಕು ಅರ್ಪಿತಾ, ಯಾಕಂದ್ರೆ ನಾನು ಒಬ್ಬ ತಾಯಿ. ನಿನ್ನ ಮನಸ್ಸು ನನಗೆ ಅರ್ಥ ಆಗುತ್ತೆ. ನಿನ್ನ ಐಡಿಯಾನು ಚೆನ್ನಾಗಿದೆ ಆರ್ತಿ, ಆದರೆ ನಂದೊಂದು ಕಂಡೀಷನ್ ಇದೆ. ಅದಕ್ಕೆ ಅರ್ಪಿತಾ ಒಪ್ಕೋಬೇಕಷ್ಟೆ. ಏನಂತೀರಾ ಆದಿ ಆರ್ಯ? ಮೊದಲು ಕಂಡೀಷನ್ ಏನು ಅಂತ ಹೇಳಿ. ಕರೆಕ್ಟ್, ಆಮೇಲೆ ಒಪ್ಕೊಳ್ಳೋಣ. ರಮೇಶ್ ಒಳ್ಳೆ ವ್ಯಕ್ತಿ, ಅಮಾಯಕ. ಅರ್ಪಿತಾ ಮಾಡಿದ ತಪ್ಪಿಂದ ಅವನು ತುಂಬ ಕೊರಗಿದ್ದಾನೆ. ಇವಳು ರಮೇಶ್ ಜೊತೆ ಬದುಕೋದಕ್ಕೆ ಒಪ್ಕೊಂಡ್ರೆ ನಮ್ಮ ಔಟ್ ಹೌಸಲ್ಲೇ ಇರ್ಬೋದು ಇವಳು. ಕರೆಕ್ಟಾಗಿ ಹೇಳಿದ್ರಮ್ಮ. ರಮೇಶ್ಗೆ ನಾನೇ ಒಂದು ಕೆಲಸ ಕೊಡಿಸ್ತೀನಿ. ಅವ್ರಿಗೆ ಸಂಪಾದನೆನೂ ಆಗುತ್ತೆ, ಸಂಸಾರನೂ ನಡೆಯುತ್ತೆ. ಏನಂತೀಯ ಅರ್ಪಿತಾ? ಅನ್ನೋಕ್ಕಿನ್ನೇನಿದೆ, ನಂಗೆ ಮಾತೇ ಬರ್ತಿಲ್ಲ. ಇಷ್ಟೆಲ್ಲ ತೊಂದರೆ ಕೊಟ್ಟರು ನೀವೆಲ್ಲ ನನಗೆ ಒಳ್ಳೇದು ಬಯಸ್ತಿದ್ದೀರಾ. ರಮೇಶ್ಗೆ ನಾನು ತುಂಬ ದ್ರೋಹ ಮಾಡಿದ್ದೀನಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು.
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.